ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದ ಬಳಿ ಇದ್ದೀವಿ. ಇವತ್ತು ವಿಶೇಷ ಏನು ಎಂಬುದು ನಿಮ್ಗೆಲ್ಲ ಈಗಾಗಲೇ ಗೊತ್ತಾಗಿದೆ. ಎಲ್ಲರೂ ಕೂಡ ತಮ್ಮ ಮನೆಗಳಲ್ಲಿ ವರ ಮಹಾಲಕ್ಷ್ಮಿಯ ಹಬ್ಬವನ್ನ ಮಾಡ್ತಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತರು ವರ ಮಹಾಲಕ್ಷ್ಮಿ ದರ್ಶನ ಪಡೆಯೋದಕ್ಕೆ ಅಂತ ಹೇಳಿ ಗೊರವನಹಳ್ಳಿಗೆ ಬಂದಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ತಾಯಿಯ ದರ್ಶನ ಮಾಡಿದವರಿಗೆ ಸಕಲ ಪಾಪಗಳು ದೂರಾಗಿ ಅವರ ಇಷ್ಟಾರ್ಥಗಳು ಈಡೇರ್ತವೆ ಎಂಬ ನಂಬಿಕೆ ಕೂಡ ಇಂದು ಜೀವಂತವಾಗಿದೆ. ಅದಕ್ಕೋಸ್ಕರ ಪ್ರತಿ ಸಾರಿ ಭಕ್ತರ ದಂಡು ಇಲ್ಲಿಗೆ ಹರಿದು ಬರುತ್ತಿದೆ. ಹಬ್ಬದ ಹಿನ್ನೆಲೆಯಲ್ಲಿ ದೇವಿಗೆ ವಿಶೇಷವಾದ ಅಲಂಕಾರವನ್ನು ಮಾಡಲಾಗಿತ್ತು. ದೇವಾಲಯದಲ್ಲಿ ಹಲವಾರು ವಿಶೇಷ ಹೂಗಳನ್ನು ಬಳಸಿ ಶೃಂಗಾರ ಮಾಡಲಾಗಿತ್ತು. ವಿವಿಧ ಬಗೆಯ ಹೂಗಳಿಂದ ದೇವಿಗೆ ಅಲಂಕಾರ ಮಾಡಿದ್ದು ಆ ದರ್ಶನವನ್ನ ಪಡೆಯೋದಕ್ಕೆ ಸರತಿ ಸಾಲಿನಲ್ಲಿ ಭಕ್ತರು ನಿಂತಿದ್ರು. ದೇವಾಲಯದಲ್ಲಿ ವಿಶೇಷವಾಗಿ ಶುಕ್ರವಾರ ಹಲವಾರು ಪೂಜೆಗಳು ನಡೆಯುತ್ತೆ. ಅದೇ ರೀತಿ ಈ ದೇವಿ ಇಲ್ಲಿ ಆ ಭಕ್ತರ ಒಲುಮೆಗೆ ಪಾತ್ರರಾಗಿ ಮೂಡಿದ್ದಾರೆ ಎಂಬ ನಂಬಿಕೆ ಕೂಡ ಇದೆ. ಹಲವಾರು ಭಕ್ತರು ಇಲ್ಲಿಗೆ ಬಂದು ತಮ್ಮ ಕಷ್ಟಗಳನ್ನ ಆ ದೇವಿಯಲ್ಲಿ ಹರಕೆ ಮಾಡಿಕೊಂಡು ತನ್ನ ಕಷ್ಟಗಳನ್ನ ಬಗೆಹರಿಸಿ ಸಂಪನ್ನರಾಗಿದ್ದಾರೆ. ಇದನ್ನ ವರಮಹಾಲಕ್ಷ್ಮಿಯ ವ್ರತ ಇದ್ದಿದ್ರಿಂದ ಬೆಳಿಗ್ಗೆ 4:30ಕ್ಕೆ ವಿಶೇಷ ಪೂಜೆ, ಅಲಂಕಾರ, ಅಭಿಷೇಕಗಳು ಪ್ರಾರಂಭಗೊಂಡವು. ಹಲವಾರು ಭಕ್ತರು ಬಂದು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನವನ್ನ ಪಡೆದ್ರು. ಸ್ನೇಹಿತರೆ, ನಾವು ನೋಡ್ತಾ ಇರುವಂತದ್ದು ಮಹಾಲಕ್ಷ್ಮಿ ದೇವಾಲಯದ ಒಳಾಂಗಣ. ಈಗ ಹೊರಾಂಗಣದಲ್ಲಿದ್ದೀವಿ. ಈ ದೇವಿಯ ಕಥೆಯನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಕಮಲಮ್ಮ ಎಂಬ ವೃದ್ಧೆ ತನ್ನ ಭಕ್ತಿಯಿಂದ ಆ ಲಕ್ಷ್ಮೀ ದೇವಿಯನ್ನ ಕರೆತಂದು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಹಾಗಾಗಿ ಲಕ್ಷ್ಮಿಗೆ ಸಲ್ಲುವ ಪೂಜೆಯ ರೀತಿ ಕಮಲಮ್ಮನಿಗೂ ಕೂಡ ಇಲ್ಲಿ ಪೂಜೆ ಸಲ್ಲಿಸುತ್ತದೆ. ದೇವಾಲಯದ ಆಡಳಿತ ಮಂಡಳಿ ಇಲ್ಲಿಗೆ ಬರುವ ಭಕ್ತರಿಗೆ ಊಟದ ವ್ಯವಸ್ಥೆಯ ಜೊತೆಗೆ ವಾಹನ ನಿಲ್ದಾಣ, ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯವನ್ನು ಕೂಡ ಒದಗಿಸಿದೆ. ಕರ್ನಾಟಕ, ತಮಿಳುನಾಡು, ಆಂಧ್ರ ಸೇರಿದಂತೆ ಹೊರ ರಾಜ್ಯಗಳಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಬಂದು ಆ ಮಹಾದೇವಿಯ ದರ್ಶನವನ್ನು ಪಡೆದು ತಮ್ಮ ಬದುಕನ್ನ ಸಾರ್ಥಕ ಪಡಿಸಿಕೊಂಡಿದ್ದಾರೆ. ಕೇವಲ ಹಣ ಭಕ್ತಿಯ ಜೊತೆಗೆ ಮಾತ್ರವಲ್ಲದೆ ಇಲ್ಲಿಗೆ ಬರುವ ಭಕ್ತರಿಗೆ ಹಲವಾರು ಸಮಸ್ಯೆಗಳು, ರೋಗ ರುಜಿನಗಳು ಸೇರಿದಂತೆ ನ್ಯಾಯಾಲಯದ ಹಾಗೂ ಇತರ ವಿಚಾರಗಳು ಕೂಡ ಬಗೆಹರಿದಿವೆ. ಬಂದಂತಹ ಭಕ್ತರು ತಾಯಿಗೆ ಹೂವು, ಅರಿಶಿಣ, ಕುಂಕುಮ ಸೇರಿದಂತೆ ಬಳೆಗಳನ್ನು ಅರ್ಪಿಸಿ ಆಕೆಯ ಹರಕೆಯನ್ನು ತೀರಿಸುತ್ತಿದ್ದಾರೆ. ಬಂಧುಗಳೇ, ನೀವು ಕೂಡ ಎಂದಾದ್ರೂ ಆ ಗೊರವನಹಳ್ಳಿ ಲಕ್ಷ್ಮಿ ದೇವಾಲಯಕ್ಕೆ ಹೋಗಿದ್ರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಾಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಒಳಿತಾಗ್ಲಿ ಅಂತ ವಿಡಿಯೋ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.